ಬೆಂಗಳೂರಿನಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆಯಾ ಗಾಂಜಾ ದಂಧೆ. ಕಾರ್ನಲ್ಲಿ ಸಾಗಿಸ್ತಾ ಇದ್ದ 20 ಕೆಜಿ ಗಾಂಜಾವನ್ನ ಸೀಸ್ ಮಾಡಲಾಗಿದೆ. ಬೆಂಗಳೂರಿನ ಗಿರಿನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಘಟನೆ. ಎಗ್ಗಿಲ್ಲದೆ ನಡೀತಾ ಇದೆಯಾ ಗಾಂಜಾ ದಂಧೆ. ಬೆಂಗಳೂರಿನಲ್ಲಿ 20 ಕೆಜಿ ಗಾಂಜಾ ಕಾರ್ನಲ್ಲಿ ಸಾಗಿಸ್ತಾ ಇದ್ರು, ಸೀಸ್ ಮಾಡಿದ್ದಾರೆ. ಅದನ್ನ ನಾಯಂಡಹಳ್ಳಿಯಿಂದ ಅನುಮಾನಾಸ್ಪದವಾಗಿ ಕಾರೊಂದು ಬರ್ತಾ ಇತ್ತು. ಸಂಶಯದ ಮೇಲೆ ಪೊಲೀಸರು ಕಾರಿನ ತಪಾಸಣೆ ಮಾಡ್ತಾರೆ. ಕಾರಲ್ಲಿ ಡ್ರೈವರ್ ಸೇರಿದಂತೆ 3 ಪ್ರಯಾಣಿಸ್ತಾ ಇದ್ರು. ಡ್ರೈವರ್ ಬಿಟ್ಟು ಓಡಿ ಹೋದ ಇನ್ನಿಬ್ಬರು ಆರೋಪಿಗಳು ಕಾರ್ನಲ್ಲಿದ್ದ 20 ಕೆಜಿ ಗಾಂಜಾವನ್ನ ವಶಕ್ಕೆ ಪಡೆಯಲಾಗಿದೆ. ಡ್ರೈವರ್ನನ್ನು ವಶಕ್ಕೆ ಪಡೆದಿದ್ದಾರೆ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ಸ್ವಿಫ್ಟ್ ಕಾರು, ಬಿಳಿ ಬಣ್ಣದ ಸ್ವಿಫ್ಟ್ ಕಾರು. ಅನುಮಾನಾಸ್ಪದವಾಗಿ ನಾಯಂಡಹಳ್ಳಿಯಿಂದ ಬರ್ತಾ ಇದ್ದಂತಹ ಕಾರು. ಸಂಶಯ ಬಂದು ಪೊಲೀಸರು ಈ ಕಾರನ್ನ ನಿಲ್ಲಿಸಿ ತಪಾಸಣೆ ಮಾಡಿಸಿದ್ದಾರೆ. ತಪಾಸಣೆ ಮಾಡಿದಾಗ ಡ್ರೈವರ್ನ ಬಿಟ್ಟು ಇನ್ನಿಬ್ಬರು ಓಡೋಗಿದ್ದಾರೆ ಅಲ್ಲಿಂದ ಆರೋಪಿಗಳು. ಕೊನೆಗೆ ಕಾರ್ನಲ್ಲಿದ್ದ 20 ಕೆಜಿ ಗಾಂಜಾ ಮತ್ತು ಡ್ರೈವರ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನಲ್ಲಿ ಹಾಡಾಗಲೇ ಗಾಂಜಾವನ್ನು ಸಪ್ಲೈ ಮಾಡ್ತಾ ಇದೆ. ಹೆಗ್ಗಿಲ್ಲದಂತೆ ಗಾಂಜಾ ಸಪ್ಲೈ ಮಾಡ್ತಿದ್ದಂತಹ ಒಂದು ವೆಹಿಕಲ್ ಇವತ್ತು ಮಧ್ಯಾಹ್ನ ಲಾಕ್ ಆಗಿರುವಂಥದ್ದು. ಅಂದರೆ ಬನಶಂಕರಿ ಟ್ರಾಫಿಕ್ ಪೊಲೀಸರು ಏನು ಚೆಕ್ಕಿಂಗ್ ವೇಳೆ ಒಂದು ಗಾಡಿಗೆ ಕೈ ಹಾಕ್ತಾರೆ. ಈ ವೇಳೆ ಗಾಡಿಯನ್ನು ನಿಲ್ಲಿಸೋದಿಲ್ಲ. ಮುಂದೆ ಹೋಗಿ ಮತ್ತೆ ಪೊಲೀಸರು ಅಡ್ಡ ಹಾಕಿ ಪರಿಶೀಲನೆ ನಡೆಸಿದಾಗ ಅದರಲ್ಲಿ ಗಾಂಜಾ ಇರೋದು ಪತ್ತೆ ಆಗಿರುವಂಥದ್ದು. ಇದೀಗ ಗಿರಿನಗರ ಪೊಲೀಸರಿಗೆ ಆ ಒಂದು ಕೇಸನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ನಾವು ಇದೀಗ ಏನು ವಿಜುವಲ್ಸಲ್ಲಿ ನಮ್ಮ ಕ್ಯಾಮ್ರಾ ಪರ್ಸನ್ ಸತ್ಯ ನಿಮಗೆ ತೋರಿಸ್ತಾ ಇದ್ದಾರೆ. KA 19 ME 5456 ಅನ್ನುವಂತಹ ವೆಹಿಕಲ್ ಏನಿದೆ, ಸುಜುಕಿ ಸ್ವಿಫ್ಟ್, ಈ ಒಂದು ವೆಹಿಕಲ್ನಲ್ಲಿ ಗಾಂಜಾವನ್ನು ಎಗ್ಗಿಲ್ಲದಂತೆ ಬೆಂಗಳೂರಿನಲ್ಲಿ ಸಾಗಿಸ್ತಾಗ್ತಿತ್ತು. ಅಂದರೆ ಯಾರ ಭಯವೂ ಕೂಡ ಇಲ್ಲದೆ ಇಲ್ಲಿ ಕಿಡಿಗೇಡಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಗಾಂಜಾವನ್ನು ಸಪ್ಲೈಯನ್ನು ಮಾಡ್ತಾಯಿದ್ರು. ಆ ಒಂದು ವಿಜುವಲ್ ಕಾರ್ ಏನು ಸಪ್ಲೈಯನ್ನು ಮಾಡಲಾಗ್ತಾ ಇತ್ತು, ಆ ಒಂದು ಗಾಂಜಾ ಸಪ್ಲೈ ಮಾಡ್ತಿದ್ದಂತಹ ವೆಹಿಕಲ್ನ ದೃಶ್ಯಗಳನ್ನು ಇದೀಗ ನೀವು ನೋಡ್ತಿರೋವಂಥದ್ದು. ಅಂದರೆ ಹಿಂದಗಡೆ ಮೂಟೆಗಟ್ಟಲೆ, ಅಂದರೆ ನೀವು ವಿಜುವಲ್ಸಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ, ಮೂಟೆಗಟ್ಟಲೆ ಗಾಂಜಾವನ್ನು ಇಲ್ಲಿ ಸಪ್ಲೈ ಮಾಡಲಾಗ್ತಾ ಇದೆ. ಏನು ಅಂದಾಜು ಒಂದು 20 ಕೆಜಿಗೂ ಅಧಿಕ ಒಂದು ಗಾಂಜಾ ಇಲ್ಲಿ ಸಪ್ಲೈ ಮಾಡ್ತಿರುವಂಥದ್ದು. ಅಂದರೆ ಈ ಯುವಕರ ತಂಡ ಯಾರು ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಇನ್ನಷ್ಟೇ ಗೊತ್ತಾಗಬೇಕತ್ತೆ. ಗಿರಿನಗರ ಪೊಲೀಸರು ಕೂಡ ಎಲ್ಲರನ್ನೂ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸ್ತಾ ಇರೋವಂಥದ್ದು. ಈ ಒಂದು ಗಾಂಜಾ ಪೆಡ್ಲರ್ಸ್ ಆಗಿದ್ರೆ ಅಥವಾ ಕೇವಲ ಬೇರೆಯವ್ರು ಕೊಟ್ಟಿದ್ದನ್ನು ಏನು ಕನ್ಸ್ಯೂಮರ್ಸ್ಗೆ ಒಂದು ಸಪ್ಲೈ ಮಾಡ್ತಿದ್ರ ಅನ್ನೋದು ಇನ್ವೆಸ್ಟಿಗೇಷನಿಂದ ತಿಳಿದು ಬರಬೇಕಾಗಿದೆ. ಇವತ್ತು ಸಂಜೆ ಸುಮಾರು ಒಂದು ಬನಶಂಕರಿ ಪೊಲೀಸರು ನಾಕಾಬಂದಿ, ಅಂದರೆ ಬನಶಂಕರಿಯ ಟ್ರಾಫಿಕ್ ಪೊಲೀಸರು ನಾಕಾಬಂದಿ ಹಾಕ್ಕೊಂಡು ಚೆಕ್ಕಿಂಗ್ ಮಾಡುವಂತಹ ವೇಳೆ ಈ ವೆಹಿಕಲ್ ಪತ್ತೆಯಾಗಿರುವಂಥದ್ದು. ಸದ್ಯಕ್ಕೆ ಗಿರಿನಗರ ಪೊಲೀಸರು ಏನಿದ್ದಾರೆ ಪ್ರಕರಣವನ್ನು ದಾಖಲಿಸ್ಕೊಂಡಿದ್ದಾರೆ. KG ಗಟ್ಟಲೆ ಗಾಂಜಾ ಏನಿದೆ ಅದನ್ನು ಕೂಡ ಜಪ್ತಿ ಮಾಡಿದ್ದಾರೆ. ಮತ್ತು ಈ ಒಂದು ವೆಹಿಕಲ್ನಲ್ಲಿ ಯಾರೆಲ್ಲ ಒಂದು ಕಿಡಿಗೇಡಿಗಳಿದ್ರು ಅವರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನು ಗಿರಿನಗರ ಪೊಲೀಸರು ಮುಂದುವರಿಸಿರುವಂಥದ್ದು. ಅಂದರೆ ಸದ್ಯಕ್ಕೆ NDPS ಆ್ಯಕ್ಟ್ ಅಡಿ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಇವರು ಪೆಡ್ಲರ್ಸ ಅಥವಾ ಕನ್ಸ್ಯೂಮರ್ಗೆ ಇವರು ಸೇಲ್ ಮಾಡೋದಕ್ಕೆ ಹೋಗ್ತಿದ್ರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಇನ್ನಷ್ಟೇ ಒಂದು ಇನ್ವೆಸ್ಟಿಗೇಷನ್ ವೇಳೆ ತಿಳಿದು ಬರಬೇಕಿದೆ. ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ಚೇತನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.